ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಯಾರ ಕಾಡಿಗೆ ಹೋಗ್ತಿದ್ದೀವಿ. ಅದು ಇವಾಗ ಟೈಮು 9 ಗಂಟೆ ಆಗೈತೆ. ಮನೋಜ್ ಕುಮಾರ್ CN ಅವರು ಇದ್ದಾರೆ. ಬನ್ನಿ ಹೋಗೋಣ. ಕರೆಕ್ಟಾಗಿ ಹೇಳು ಇಲ್ಲ ನೋಡಿ ಬಿಡಲ್ಲ. ಆಮೇಲೆ ಕರೆಕ್ಟಾಗಿ ಹೇಳು ಮತ್ತೆ ಏನ್ಪ ಬಾಯ್. ಇಬ್ರು ಅಂಕಲ್ದಿರ ಎಲ್ಲ ನೋಡಿ ಮುಂದೆ ಕುಂತವ್ರು. ಇಬ್ರು ಅಂಕಲ್ದಿರು. ಮಾಮಾ ಹಾಯ್ ಮಾಡಿ ಮಾಮ. ಏನು ಅಲ್ಲ ಬಾಯ್ ಗುಂಡು. ನಮ್ಮ ಅಣ್ಣ ಇಲ್ಲಿ ಎಲ್ಲ ಆರಾಮಾಗಿ ಟ್ರಿಪ್ ಎಂಜಾಯ್ ಮಾಡ್ತಿದ್ವಿ. ಅವನಲ್ಲಿ ಯಾವುದೋ ಹುಡುಗಿ ಜೊತೆ ಕುಯ್ತಾವನೆ. ಬರೀ ಟ್ರಿಪ್ಪಲ್ಲಿ ಎಂಜಾಯ್ ಮಾಡಬೇಕು, ಬರೀ ಕುಯ್ತಾನೇ ಇರ್ತಾರೆ ಅವ್ರ ಜೊತೆ. ಆಗ ಡೀಸೆಲ್ ಹಾಕ್ಸೋಣ ಅಂತ ನಿಲ್ಸಿದ್ದೀವಿ. ಫುಲ್ ಟ್ಯಾಂಕ್ ಹಾಕ್ಸಿ ಇವಾಗ ಹೊರಡಬೇಕು. ಬನ್ನಿ ಹೋಗೋಣ. ಏನ್ ತಿರುಗಿಸ್ತೆ ಮಾಮ? ಸೌಂಡ್ ಕೊಡ್ಬೇಕು ಜಾಸ್ತಿ. ಏನ್ ತಿರುಗಿಸು ಅಂದ್ರೆ ಯಾವ ತಿರುಗಿಸ್ತೆ ಮಾಮ? ಏಸಿ ತಿರುಗಿಸಿದೆ ಮಾಮ. ಎಲ್ಲರೂ ಹೋಗಿ ಸೌಂಡ್ ಕೊಡು ಅಂದ್ರೆ AC ತಿರುಗಿಸಿದ್ಯಾ? ಕಾಲೆಲ್ಲ ಫುಲ್ ಶೇಕ್ ಆಗ್ಬಿಟ್ಟಿರತ್ತಲ್ವಾ, ಫುಲ್ಲು ತಣ್ಣಗಾಯ್ತು. ಇವಾಗ ಬಂದೆ, ಇಲ್ಲೇ ಕಾರ್ ಪಾರ್ಕ್ ಮಾಡಿ. ಇವತ್ತು ನಮ್ಮ ಮಾಮೂನ್ ಬರ್ತಾಳೆ, ಹಂಗಾಗಿ ಇಲ್ಲಾದರೂ NH ಪಂಜಾಬಿ ಡಾಬಾ ಫ್ಯಾಮಿಲಿ ರೆಸ್ಟೋರೆಂಟ್ ನೋಡಿ ಅಲ್ಲಿ ಕರ್ಕೊಂಬಂದೈತೆ. ಅಲ್ಲಿ ನೋಡಿದ್ರೆ ಎಂಪೇರ್ ಐತೆ. ಎಂಪೇರ್ಗಿಂತ ಬೇಕಾ ಹೋಗಿ ಇದು ಯಾವುದೋ ತುಕಾಲಿ ಡಾಬಾ ಕರ್ಕೊಂಬಂದೈತೆ ಮಾಮ. ಎಂತೆಂಥವ್ರು ಇರ್ತಾರಪ್ಪ. ನಾವೇನು ವರ್ಷ ಪೂರ್ತಿ ಕೊಡ್ಸೋಂತೀವ, ಹುಡ್ದಾಗ ಯಾವಾಗಲಾರು ಒಂದು ದಿವಸ ಕೊಡ್ಸೋಕ್ಕೇನು. ಇಂಥ ಹೋಟ್ಲು, ಸಖತ್ತಾಗಿರೋ ಹೋಟ್ಲುಗೆ ಕರ್ಕೊಂಬರೋದು ಬಿಟ್ಟು ಅದು ಯಾವುದೋ ತುಕಾಲಿ NH ಪಂಜಾಬಿ ಡಾಬಾ ಐತಿ. ಇವರೆಲ್ಲ ತಿಂತಿದ್ರಲ್ಲ, ನನಗೂ ಸ್ವಲ್ಪ ತಿನ್ನೋಣ ಅನಿಸ್ತು. ಹಂಗಾಗಿ ನಾನು ಅಲ್ಲಿ ಕಿಚನ್ ಒಳಗೆ ನುಗ್ಗಿಬಿಟ್ಟೆ. ತಂದೂರಿ ಮಾಡ್ತಿದ್ರು. ತಂದೂರಿಗೆ ಚಿಕನ್ ತಗೊಂಡು ಕೆಂಡದೊಳಗಿಟ್ರು. ನಾನೇನು ಹಿಂಗೆ ಆಯಿಲ್ ಐತಲ್ಲ ಅಂತ ಅನ್ಕೊಂಡು ನೋಡಿದ್ರೆ ಅದು ಬೆಣ್ಣೆ ಅಂತೆ. ನಾನು ಫುಲ್ ಎದ್ರೆ ಹೋಗ್ಬಿಟ್ಟಿದ್ದೆ, ಇನ್ನೆಲ್ಲ ಆಮೇಲೆ ಆಯಿಲ್ ಹಾಕ್ಕೊಟ್ಬಿಡ್ತಾರೆ ಅಂತ. ಹಂಗಾದ್ರೂ ನಾನು ಅದನ್ನು ಒಂದು ಪೀಸೇ ತಿಂದು ಇವಾಗ ಹೊರಗಡೆ ವಾಕ್ ಮಾಡ್ತಿದ್ದೀನಿ. ಟೈಮ್ ಆಗಲೇ 2:45 ಆಗೈತೆ. ಇವಾಗ ಹೋಗ್ತಿದ್ದೀನಿ ಕಾರವಾಡಿಗೆ. ಇವಾಗ ಹೋಗಿ ಫೋನ್ ಯಾಕೆ ಹುಚ್ಚೆ ಹೋಯ್ಯಕ್ಕೆ? ಯಾಕೆ ನೀರಾಜ್? ಇವತ್ತು ನಾವು ಎಲ್ಲಿದ್ದೀವಿ ಅಂತ ಅಂದರೆ ಯಾರ್ಕಾಡಲ್ಲಿದ್ದೀವಿ. ಇಲ್ಲಿ ದೊಡ್ಡ ಸ್ಕ್ಯಾಮೇ ನಡೆಯುತ್ತೆ ಅಲ್ವಾ ಮಾಮ? ಏನು ಅಷ್ಟೊಂದೇನು ಚೆನ್ನಾಗೇ ಇಲ್ಲ ಅಲ್ವಾ ಇಲ್ಲಿ? ಚೆನ್ನಾಗಿದೆ, ಬಟ್ ಅದು ಆನ್ಲೈನ್ ಅಲ್ಲಿ ಚೆನ್ನಾಗಿದೆ, ಬ್ಲಾಗರ್ಸ್ಗಳು ಚೆನ್ನಾಗಿದೆ ಅಂತಾರೆ. ರಿಯಾಲಿಟಿ ಏನು ಅಂತಂದ್ರೆ ಬಂದು ನೋಡ್ರಿ. ಮಾಮ ಬೆಳಗ್ಗೆ ಹೊತ್ತು ಹಿಂಗೈತಿಲ್ಲೆಲ್ಲ. ನಾವು ನೈಟ್ ನೋಡಿ ಸಖತ್ತಾಗೈತೆ. ಇದು ರೆಸಾರ್ಟ್ ಹೆಸರು ಬಂದ್ಬಿಟ್ಟು ಸ್ಟೇಸ್ ರಾಯ್ ಅಲ್ಲ ಮಾಮ? ರೆಸಾರ್ಟ್ ಮಾತ್ರ ಸೂಪರ್ ಆಗೈತೆ ಅಂತಲೂ ಹೇಳೋಕ್ಕಲ್ಲ. ರೆಸಾರ್ಟ್ ಚೆನ್ನಾಗೈತೆ, ಆದರೆ ಊಟ ತಿಂಡಿ ಏನು ಚೆನ್ನಾಗೇ ಇಲ್ಲಪ್ಪ. ಇದು ಯಾವುದೋ ಒಂದೇ ಒಂದು ಬ್ಯಾನರ್ ಹಾಕ್ಬಿಟ್ಟು ಇದರಲ್ಲೇ ಪ್ರೊಜೆಕ್ಟ್ರ ಇಲ್ಲೆಲ್ಲ ಇಕ್ಕಿದ್ದ ಇಲ್ಲಿಂದನೇ ಪ್ರೊಜೆಕ್ಟ್ರು ಬಿಟ್ಬಿಟ್ಟು ಇದನ್ನೇ ಹೋಮ್ ಥಿಯೇಟ್ರ್ ಮಾಡಿ ನಮಗೆ ಕಾಗೆ ಹಾರಿಸ್ಬಿಟ್ಟ. ನಾವಂತೂ ಮಿಕ್ಕ ಆಗಿದ್ದೀವಿ. ನೀವು ಯಾರು ಬಂದು ಇಲ್ಲಿ ಮಿಕ್ಕ ಹಾಕೋಬೇಡಿ. ಇಲ್ಲಿ ಎಷ್ಟೋ ಜನ ನಮ್ಮಂಗೆ ಬಂದು ಮಿಕ್ಕ ಆಗ್ಬಿಟ್ಟಿದ್ದಾರೆ. ಇವಾಗ ಈ ರೆಸಾರ್ಟ್ ಟೂರ್ನ ಮಾಡ್ತೀನಿ. ಇಲ್ಲಿ ಏನೇನೈತೆ ಏನು ಅಂತ ಎಲ್ಲ ಹೇಳ್ತೀನಿ ಬನ್ನಿ. ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿ ಕಾಣುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ. ಆದರೆ ಕೆಳಗಡೆ ಅಷ್ಟು ಚೆನ್ನಾಗಿ ಕಾಣಲ್ಲ.
ನಡಿ ಮಾಮನ. ಅಲ್ಲೆರಡು ಬಾತುಕೋಳಿಗಳು ನೋಡಿ ಹೆಂಗೆ ಮುತ್ತು ಕೊಡ್ತಾವೆ. ಮಾಮ ಅದು ಬಾತುಕೋಳಿ ಏನದು? ಹಾ, ಬಾ ಇಲ್ಲಿಂದನೇ ಕಾಣತ್ತೆ ನೋಡ್ರಿ ಹೆಂಗೈತು ಮಾತ್ರ. ಬಾತುಕೋಳಿನ ತಾನೆ ಕಿಸ್ ಮಾಡ್ತಾವಲ್ವ ಬಾತುಕೋಳಿಗಳು. ಬಾತುಕೋಳಿಗೆ ಇಂಗ್ಲೀಷ್ ಏನಂತಾರೆ? ಬಾತುಕೋಳಿಗೆ ಇಂಗ್ಲೀಷಲ್ಲಿ ಏನಂತಾರೆ ಯಾರಿಗೆ ಗೊತ್ತು. ಇದೇನಿದು ಈ ಕಡೆ ಸೈಡು? ಅದು ದಟ್ ಈಸ್ ಆಲ್ಸೋ ಅನದರ್. ಹಿಂಗೂ ಹೋಗ್ಬೋದು, ಕಡೆಯಿಂದನೂ ಹೋಗ್ಬೋದು ಒಳಗೆ. ಇಲ್ಲಿ ಇದು ಯಾವ್ದೋ ರೂಮ್ಗಳು, ಅವ್ರದ್ದು ರೂಮು. ಓಯ್ ಏನು ಗುರು ಇಲ್ಲಿ ಸಖತ್ತಾಗೈತೆ. ಎರಡು ಮಧ್ಯ ವ್ಯೂ. ಇದು ವಿಲ್ಲಾನೇ, ಇದೊಂದು ವಿಲ್ಲ ಮತ್ತು ಇದೊಂದು ವಿಲ್ಲ. ನಮ್ಮ ಅಣ್ಣ ಮತ್ತು ಮನು ನಮ್ಮ ಮಾಮ ಎಲ್ಲ ಇನ್ನೂ ದಬಾಕೊಂಬಿದ್ದವ್ರೆ, ದಬಾಕಂಡು. ನಾನು ಮತ್ತು ನಮ್ಮ ಮಾಮ 6 ಗಂಟೆಗೆ ಎದ್ದು ಸನ್ರೈಸ್ ನೋಡೋಣ ಅಂತ ಬಂದ್ವಿ. ಸಕ್ಕತ್ತಾಗಿತ್ತು ಮಾತ್ರ. ಅದು ಕ್ಲಿಪ್ ಐತೆ, ಆ ಕ್ಲಿಪ್ಪು ಹಾಕ್ತೀನಿ ಮಧ್ಯದಲ್ಲಿ. ಇದೇ ಎಂಟ್ರೆನ್ಸು ನಮ್ಮ ರೂಮಿಂದು. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಬೆಳಗ್ಗೆ ಸಕ್ಕತ್ತಾಗಿ ಕಾಣುತ್ತೆ. ಆದರೆ ಈಗ ಜಾಸ್ತಿ ಬಂದುಬಿಟ್ಟಿದ್ದಾನೆ ಸೂರ್ಯ ನೋಡಿ. ನಮ್ಮ ಮಾಮ ಇನ್ನೂ ದಬಾಕ ಮನಿಕೊಂಡಿದ್ದಾರೆ. ಇದು ವಾಶ್ರೂಮು. ಆದರೆ ನಿದ್ದೆ ಮಾತ್ರ ಸಕ್ಕತ್ತಾಗಿ ಬಂತಲ್ಲ ಮಾಮ. ನಮ್ಮ ಹೆಡ್ ಆಫ್ ದಿ ಬಹಳ ಚೆನ್ನಾಗಿ ಮಲಗಿದ್ದಾರೆ. ಸಕ್ಕ ಎಂಟರಿಂಗ್ ಅನದರ್ ರೂಮ್ ವೇರ್ ಬ್ಯೂಟೀಸ್ ಆರ್ ಸ್ಲೀಪಿಂಗ್ ಲೈಕ್. ಇಲ್ಲಿ ಇಬ್ರು ಇವರು ಕೂಡ ದಬಾಕ ಮನಿಕೊಂಡವ್ರು ನೋಡಿ. ಮನೋಜ್ ಏನ್ ಮನೋಜ್ ನೀನು wearing chedi or what? No. Then we will see the Darshana. No, we don't got any Darshana in the morning. ಮನೋಜ್ ಎದ್ಬಿಟ್ಟ. ಮನೋಜ್ ಸನ್ರೈಸ್ ಮಿಸ್ ಮಾಡ್ಕೊಂಡಲ್ಲ ಮನೋಜ್. ಹಾ ಮನೋಜ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸನ್ರೈಸು ಮನು. ಓಯ್ ಮನೋಜ್, ಮನೋಜ್ ಕಂಡ್ಬಿಡು ಮನೋಜ್. ಅವ್ರು ಎದಾಳ್ತಿಲ್ಲ ಮಾಮ. ವಾಶ್ರೂಮ್ ತೋರಿಸ್ದೆ. ವಾಶ್ರೂಮ್ ತೋರಿಸ್ದೆ ಅಲ್ವಾ ಗಾಯ್ಸ್ ನಿಮಗೆ? ವಾಶ್ರೂಮ್ ತೋರಿಸ್ದೆ ಅನ್ಸುತ್ತೆ. ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ. ನಮ್ಮ ಮಾಮ ಇವಾಗ ಎದ್ಬಿಟ್ಟು ಸೂರ್ಯ ಹುಟ್ಟವ್ರ ಅಂತ ಕೇಳ್ತಾ ಇದ್ದೆ. ಮಾಮ ಇವಾಗ ಸೂರ್ಯ ಹುಟ್ಟವ್ರ ಅಂತ ಕೇಳ್ತಿದ್ದೆ ಅಲ್ ಮಾಮ. ಹಂಗೆ ಬಿಲ್ಲಾಯಿಂದ ಹೊರಗಡೆ ಬಂದರೆ ಹಿಂಗೆ ನಡ್ಕೊಂಡು ಹೋದ್ರೆ ಅದೇ ಎಂಟ್ರೆನ್ಸು ಬರೋಕ್ಕೆ. ಎಂಟ್ರೆನ್ಸು ಒಳಗೆ ಸುಸ್ತಾಗೋ ಇರ್ತೀವಿ. ಅಷ್ಟೊಂದು ಮೆಟ್ಲೈತೆ ಮಾತ್ರ. ಯಾರು ಕಾಡು ಅಂತಾರೆ, ಏನಂದ್ರೆ ಏನು ಇಲ್ಲಪ್ಪ, ಫುಲ್ಲು ವೇಸ್ಟು. ದೊಡ್ಡ ಮಿಕ್ಕ ಮಾಡೋಕ್ಕಿದ್ದು ಪಕ್ಕಾ ಪ್ಲೇಸು. ನಾನು ಎಲ್ಲೆಲ್ಲ ಹೋಗ್ಬಿಟ್ಟಿದ್ದೀನಿ, ಆದರೆ ಇಷ್ಟೊಂದು ವರ್ಸ್ಟ್ ಯಾವತ್ತೂ ನೋಡಿರಲಿಲ್ಲ. ಇದೇ ನೋಡ್ತಿರೋದು ನಾನು, ಇಷ್ಟೊಂದು ವರ್ಸ್ಟ್ ಆಗಿರೋದು ಪ್ಲೇಸ್ ಅಂತ ಅಂದರೆ. ನೋಡಿ ಅವಾಗಿನ ಎದ್ದಿದ್ದ ಮನೋಜ್ ಆಗಲೇ ಮತ್ತೆ ಮನಿಕೊಂಡಿದ್ದಾನೆ. ಮನೋಜ್ ಎದ್ದ ಮನೋಜ್? ತೆಗಿಯೋಣ ಮನೋಜ್, ತೆಗೆದ್ರೆ ಏನಾಗತ್ತೆ ಮನೋಜ್? ಮನೋಜ್ ಚಡ್ಡಿ ಹಾಕೊಂಡಿದ್ದಾರೆ, ಅದಕ್ಕೆ ತೆಗಿಬೇಡ ಅಂತವ್ರೆ. ರಿಪೋರ್ಟ್ ಏನಾಗತ್ತಪ್ಪ? ಕಾಮಿಡಿ ಮನೋಜ್, ಅದು ಕಾಮಿಡಿ ಆಗಿರ್ಬೇಕು. ನೀನ್ ಸೀರಿಯಸ್ ಆಗಿ ತಗಂತೀಯಪ್ಪ. ಏನ್ ಮಾಡ್ತಿದೀಯ ಹುಡುಗರ್ನು ಬಿಡೋದವ್ರ ಮಾಮ, ಹುಡುಗರ್ನು ಲವ್ ಅಂತ ಹಿಂಗೆಲ್ಲ ಮಾಡದ ನೋಡ್ ಮಾಮ, ಇಲ್ಲಿ ಹುಡುಗರ್ನು ಬಿಡ್ತಿಲ್ಲ. ಮಾಮ್ ಎಲ್ಲೋದೆ ಮಾಮ ನೀನು? ಅಲ್ಲಿ ನೋಡ್ತಾ ಅಲ್ವಾ
ನೀರಜ್ನ ಇಟ್ಸ್ಕಾಡ್ತಾ ಐತೆ. ನೀರಜ್, what is this? You are invited, huh? 2 shots ಹೋಯ್ತು already. ಆಯ್ತಾ? ನೀರಜ್ ಅಂದ. ಅಂದ ಇಲ್ಲಿ ಇನ್ನೊಂದ್ಸಲ ಏನೋ ಸೌಂಡ್ ಕೊಡು. Last time ನೀರಜ್ ಸೌಂಡ್ ಕೊಡ ಇನ್ನೊಂದ್ಸಲಿ. ನೀರಜ್ ಸೌಂಡ್ ಕೊಡೋ ನೀರಜ್ ಇನ್ನೊಂದ್ಸಲಿ. ಮಾಮ ಅವನ ಕೈಲಿ ಬರ್ಸು ಮಾಮ ಸೌಂಡು, ಮನು ಕೈಲಿ. ಇದು ನೋಡ್ಬಿಟ್ಟು ಎಷ್ಟೊಂದು ಜನ ಆರ್ಡ್ರ್ ಮಾಡ್ತಾರೆ ಅನಿಸುತ್ತೆ. ಹಂಗೈತೆ ಮಾತ್ರ ಪಿಕ್ಚರ್. ಆದರೆ ಆರ್ಡ್ರ್ ಮಾಡಿದಾಗಲೇ ಗೊತ್ತಾಗೋದು ಟೇಸ್ಟ್ ಮಾತ್ರ. ಯಾಕಾರ ತಿಂದ್ವೋ ಏನೋ. ಬ್ಯಾಗೆಲ್ಲ ಫುಲ್ ಪ್ಯಾಕ್ ಐತೆ. ಇವಾಗ ಹೊರಡಬೇಕು. ಬನ್ನಿ ಮಾಡೋಣ. ಈ ರೆಸಾರ್ಟಿಗೆ ದೊಡ್ಡ ನಮಸ್ಕಾರ ಹೇಳ್ಬಿಟ್ಟು ಹೋಗ್ತಾ ಇರೋದು. ರೆಸಾರ್ಟ್ ಪರವಾಗಿಲ್ಲ, ಚೆನ್ನಾಗೈತೆ. ಆದರೆ ಊಟ ತಿಂಡಿನೇ ಸ್ವಲ್ಪ ಪ್ರಾಬ್ಲಮ್ಮು. ಇವಾಗ ಇಲ್ಲಿಂದ ಬೊಗೇನಿಕಲ್ಗೆ ಹೋಗ್ತಿದ್ದೀವಿ. ಇಲ್ಲಂತೂ ಏನು ನೋಡಲೇ ಇಲ್ಲ, ಫುಲ್ಲು ವೇಸ್ಟ್ ಮಾಡಿದ್ದೀವಿ ಒಂದು ದಿನ. ಹಾಗಾಗಿ ಇವತ್ತಾದರೂ ಏನಾದರೂ ನೋಡೋಣ ಅಂತ ಬನ್ನಿ. ಕೈಯೆಲ್ಲ ಫುಲ್ ಅಂಟು. ಸ್ಮೆಲ್ ಮಾತ್ರ ಸಕ್ಕತ್ತಾಗೈತೆ ಮಾತ್ರ ಸ್ಮೆಲ್ಲು. ಫೋನ್ಪೇ ಮತ್ತು ಗೂಗಲ್ ಪೇ, ಪೇಟಿಎಮ್ಮು ಎಲ್ಲ ಇದೆ. ಅಲ್ಲೇನು ಮತ್ತು ಇದಕ್ಕೆ ಹಾಕಿದಾರ ಅದೆಲ್ಲ ಇಲ್ಲ ಅಂತ ಪೇ ಮಾಡಿಸ್ಕೊಂಡು 50 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾವ್ರು ನೋಡಿ. ಇಲ್ಲೆಲ್ಲ ಮೋಸ ಮಾಡ್ತಾರೆ. ಇಲ್ಲೆಲ್ಲ ಫುಲ್ಲು ಸ್ಕ್ಯಾಮೇ ಮಾಡ್ತಿದ್ದಾರಪ್ಪ. ಈ ಅಣ್ಣ 1000 ರೂಪಾಯಿ ಕೇಳ್ತಾಯಿತ್ತು. ಈ ಅಣ್ಣ ಅಲ್ಲಿ ನೀರಿತ್ತು ನೋಡಿ, ಅಲ್ಲಿ ಹರಿತಾ ಇದೆಯಲ್ಲ ಫಾಲ್ಸು, ಅಲ್ಲಿ ಹೋಗಿ ಅಲ್ಲಿ ಎಷ್ಟೋ ಜನಕ್ಕೆಲ್ಲ ತಿರುಗಿಸಿದ್ರು. ಮಸಾಜ್ ಎಲ್ಲ 2 ಥರ ಇದೆ ಅಂತೆ. ಒಂದು ನಾರ್ಮಲ್ ಮಸಾಜು, ಇನ್ನೊಂದು ಡಬಲ್ ಮಸಾಜ್ ಅಂತ. ನಾರ್ಮಲ್ ಮಸಾಜಿಗೆ 600 ರೂಪಾಯಿ ಕೇಳ್ತಾವ್ರೆ. ಇನ್ನೊಂದು ಡಬಲ್ ಮಸಾಜ್ಗೆ 1200 ಏನೋ ಕೇಳಿದ್ರು. ನಮ್ಮ ಮಾಮೂಲಿಗೆ ಬಾಡಿನೇ ಇಲ್ಲ. ಪೋಸ್ ಮಾತ್ರ ನೋಡಿ ಹೆಂಗೆ ಕೊಡ್ತಾ ಇದೆ. ಪೋಸ್ ಕೊಡು ಮಾಮ ನೋಡೋಣ. ಎಷ್ಟು ಫಿಶ್ಶು ಏನು ಅಂತ ಎಲ್ಲ ಲೆಕ್ಕ ಮಾಡ್ತಿದ್ದಾರೆ ನೋಡಿ. ಮೋಸ ಮಾಡ್ತಾರೆ ಅಂತ ಎಣಿಸ್ತಾ ಇದ್ದಾರೆ ನಮ್ಮ ಮಾಮ.